ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿನ ಚಾಮುಂಡೇಶ್ವರಿ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ 500 ಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡಲಾಗಿತ್ತು ಹಾಗೂ ಮಂಡಳಿಯ ನೋಂದಾಯಿತ ಕಾರ್ಮಿಕರಿಗೆ ಆರ್ಪಿಎಲ್ ಹಾಗೂ ಬ್ರಿಡ್ಜ್ ಕೋರ್ಸ್ ತರಬೇತಿ ಕಾರ್ಯಕ್ರಮ ಯೋಜನೆಯನ್ನು ಅನುಷ್ಠಾನ ಮಾಡಿದರು. ಈ ವೇಳೆ ಮಾಜಿ ಕಾರ್ಪೊರೇಟ್ ಅಬ್ದುಲ್ ವಾಜಿದ್ ಹಾಗೂ ಸಂಘದ ಅಧ್ಯಕ್ಷ ಮುರುಗನ್ ಸೇರಿದಂತೆ ಮತ್ತಿತರ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಲೇಬರ್ ಡಿಪಾರ್ಟ್ಮೆಂಟಿಂದ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ಕಡೆಯಿಂದ ಈ ಚಾಮುಂಡೇಶ್ವರಿ ಭಾಗದಲ್ಲಿ ಚಾಮುಂಡೇಶ್ವರಿಯ ಕಟ್ಟಡ ನಿರ್ಮಾಣ ಸಂಸ್ಥೆಯಿಂದ ಮತ್ತು RPL ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಮಿಕರಿಗೆ ಒಂದು ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಮಾಡಿದ್ದೇವೆ. ಬಹಳ ಒಳ್ಳೆಯ ಕೆಲಸ. ನಿಜವಾಗಲೂ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮತ್ತು ಎಲ್ಲ ಸಂತೋಷ್ ಲಾಡ್ ಅವ್ರಿಗೆಲ್ಲ ಅಭಿನಂದಿಸ್ತೇನೆ. ಭಾಳ ದೊಡ್ಡ ಯೋಚನೆ ಮಾಡಿದ್ದೀರ ತಾವು. ನೇರವಾಗಿ ಕಾರ್ಮಿಕರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಟ್ರೈನಿಂಗ್ ಕಿಟ್ಟನ್ನು ಕೊಟ್ಟು, ಸರ್ಟಿಫಿಕೇಟ್ನ ಕೊಟ್ಟು ಸಾಧನ ಮಾಡಿ, ಅವ್ರ ಕುಟುಂಬವ್ರಿಗೆಲ್ಲ ಮಕ್ಕಳಿಗೆ ಸಾಧನ, ವಿದ್ಯಾಭ್ಯಾಸಕ್ಕೆ ಸಾಧನ, ಏನೇ ಆದರೂ ತೊಂದರೆ ಆದರೂ ನಾವು ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ತಕ್ಕಂಥ ಕೆಲಸ ಇವತ್ತು ಮಾಡಿರೋದು ನಿಜವಾಗಲೂ ಶ್ಲಾಘನೀಯ. ಅವರಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಚಾಮುಂಡೇಶ್ವರಿ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಅಂತ ನಮ್ಮ ಅಧ್ಯಕ್ಷರಾದಂಥ ಮುರುಗನ್ ಸಾರ್ ಅವರು ನಡೆಸ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಒಂದು 1500-2000 ಜನ ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. ನಮ್ಮ ಆಶೆ ಏನು ಅಂತಂದರೆ, ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ಅವ್ರಿಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗುತ್ತೆ ಅದು ಕೊಡಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಅದೇ ಥರ ತೊಗೊಳೋದಕ್ಕೋಸ್ಕರ ಲೇಬರ್ಗಾರರು ರೆಡಿ ಇರಬೇಕು. ಅದರಲ್ಲಿ ಒಂದು ಮದುವೆ ಸಹಾಯಧನ ಆಗ್ಬೋದು, ಮತ್ತು ಡೆತ್ ಅಮೌಂಟ್ ಆಗ್ಬೋದು, ಹಾಗೂ ಇನ್ನಿತರೆ ಮೆಡಿಕಲ್ದಾಗ್ಬೋದು, ಅಂಥದ್ದೆಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ನಮ್ಮ ಕಾರ್ಮಿಕರು ಪಡ್ಕೊಳ್ಳೋದಕ್ಕೋಸ್ಕರ ರೆಡಿ ಇರಬೇಕು.